ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ತನ್ವೀರ್ ಸೇಠ್ ಇಲ್ಲಿ ಕೇಳು, ಹೋಗಿ ಕುಮಾರಣ್ಣನವರನ್ನ ಮೀಟ್ ಮಾಡು, ಮಂತ್ರಿ ಆಗ್ತೀಯಾ? HD ರೇವಣ್ಣ ಕೊಟ್ಟರು ಆಫರ್. ನೋಡಿ, ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಯಾರು ಯಾವಾಗ ದೋಸ್ತಿಗಳಾಗ್ತಾರೆ, ಯಾರು ಯಾವಾಗ ಶತ್ರುಗಳಾಗ್ತಾರೆ ಅನ್ನೋದನ್ನ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತನ್ವೀರ್ ಸೇಠ್ ಅವರಿಗೆ HD ರೇವಣ್ಣನವರು ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಹತ್ರ ಹೋಗಿ ಮಾತಾಡ್ಬಿಟ್ರೆ ಸಾಕಂತೆ ಮಂತ್ರಿ ಆಗ್ತಾರಂತೆ. ಹಾಗಾದ್ರೆ ಇದೆಲ್ಲ ಏನು? ರಾಜಕಾರಣ ಅಂದ್ರೆ ಇಷ್ಟೇನಾ? ಒಬ್ಬರ ಮಾತಿನ ಮೇಲೆ ನಿಂತಿದ್ಯಾ ಅನ್ನುವಂಥ ಒಂದು ಸಂಶಯ ಕೂಡ ಉದ್ಭವ ಆಗುತ್ತೆ. ನೋಡಿ, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಮತ್ತು JDS ಪಟ್ಟನ್ನ ಹಿಡಿದು ಕೂತಿದೆ ಒಂದು ಕಡೆ. ಇನ್ನೊಂದು ಕಡೆ ವಿಧಾನಸಭೆಯ ಮೂಗ ಶಾಲೆಯಲ್ಲಿ ಹಾಸ್ಯಭರಿತ ಪ್ರಸಂಗಗಳಿಗೆ ಬರಾನೇ ಇರುವುದಿಲ್ಲ. ಎಲ್ಲಾ ಪಾರ್ಟಿಯ ನಾಯಕರ ಜೊತೆ ಬೆರೆಯುವಂತಹ JDSನ ನಾಯಕ HD ರೇವಣ್ಣ ಕಾಂಗ್ರೆಸ್ ಶಾಸಕರ ಕಾಲೆಳೆದ ಪ್ರಸಂಗ ನಡೆದಿರುವಂಥದ್ದು. ಕಾಂಗ್ರೆಸ್ನ ಮೈಸೂರು ನಗರ ವ್ಯಾಪ್ತಿಯ ನರಸಿಂಹರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ MLA ತನ್ವೀರ್ ಸೇಠ್ ಮತ್ತು JDSನ ಶಾಸಕ HD ರೇವಣ್ಣ ನಡುವಿನ ಕೆಲವು ನಿಮಿಷಗಳ ಸಂವಾದ ಅಲ್ಲಿದ್ದವರನ್ನ ನಗೆಗಡಲಲ್ಲಿ ತೇಲಿಸಿದೆ. ರೇವಣ್ಣ ನೀಡಿದ ಆಫರ್ ತನ್ವೀರ್ ಸೇಠ್ ಸಚಿವ ಸ್ಥಾನಕ್ಕಾಗಿ ಭಾರಿ ಪ್ರಯತ್ನ ನಡೆಸಿ ವಿಫಲ ಆಗಿದ್ದಕ್ಕೆ ತಾಳೆ ಹಾಕುವಂತಿತ್ತು. ತನ್ವೀರ್ ಸೇಠ್ 6 ಬಾರಿ ಶಾಸಕರಾಗಿದ್ದಾರೆ. ವಿಪಕ್ಷಗಳ ಮೂಗಶಾಲೆಯಲ್ಲಿ ತನ್ವೀರ್ ಸೇಠ್ ರೇವಣ್ಣ ಮುಖಾಮುಖಿ ಆಗಿದ್ದಾರೆ. ನೋಡಿ, ಬಿಜೆಪಿ ಮತ್ತು JDS ಜೊತೆಯಾಗಿ ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಧರಣಿಯಲ್ಲಿ ಕೂತಿದೆ. ಇದರ ಹಿನ್ನೆಲೆಯಲ್ಲಿ ಸತತ 7ನೇ ದಿನವೂ ವಿಧಾನಮಂಡಲದ ಅಧಿವೇಶನ ಸರಿಯಾಗಿ ನಡೀಲಿಲ್ಲ. ಇನ್ನೊಂದು ಕಡೆ ಕೆಲವೊಂದು ಶಾಸಕರು ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತಿದ್ದಾರೆ. ವಿರೋಧ ಪಕ್ಷಗಳ ಮೂಗಶಾಲೆಯಲ್ಲಿ HD ರೇವಣ್ಣ ತನ್ವೀರ್ ಸೇಠ್ ಮುಖಾಮುಖಿ ಆಗ್ತಿದ್ದಂತೆ ಸಚಿವ ಸ್ಥಾನಕ್ಕೆ ಏರ್ಬೇಕಾದ್ರೆ ತನ್ವೀರ್ಗೆ ಸಲಹೆಯೊಂದನ್ನು ರೇವಣ್ಣ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕನಿಗೆ JDS ಶಾಸಕರು ನೀಡಿದ ಸಲಹೆ ಏನು ಹಾಗಾದ್ರೆ? ತನ್ವೀರ್ ಸೇಠ್, ನಾನು ಹೇಳೋದನ್ನ ಇಲ್ಲಿ ಕೇಳು. ನಾಳೆನೋ ನಾಡಿದ್ದೋ ಕುಮಾರಸ್ವಾಮಿ ಅವರನ್ನ ಹೋಗಿ ಮೀಟ್ ಮಾಡು, ಮರುದಿನಾನೇ ಮಂತ್ರಿ ಆಗ್ತೀಯಾ? ಅದು ಆಗಿಲ್ಲ ಅಂದ್ರೆ ಹೇಳು, ದೊಡ್ಡಗೌಡ್ರನ್ನ ಅಂದ್ರೆ ದೇವೇಗೌಡ್ರನ್ನ ಭೇಟಿಯಾಗ್ಬಾ, ನಾನು ಹೇಳ್ದ ಹಾಗೆ ಮಾಡಿ ನೋಡು, ನೀನು ಮಂತ್ರಿ ಆಗ್ತೀಯಾ ಅಂತ HD ರೇವಣ್ಣ ತನ್ವೀರ್ ಸೇಠ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಹಿಂದೊಮ್ಮೆ ದೇವೇಗೌಡರನ್ನ ಭೇಟಿ ಆಗಿದ್ದೆ ಅಂದಂಥ ತನ್ವೀರ್ ಸೇಠ್ ರೇವಣ್ಣ ಕೊಟ್ಟ ತಮಾಷೆ ಸಲಹೆಯನ್ನ ನಗನಗ್ತಾನೆ ಸ್ವೀಕರಿಸಿದ ತನ್ವೀರ್, ಹಿಂದೊಮ್ಮೆ ದೇವೇಗೌಡರನ್ನ ಭೇಟಿ ಆಗಿದ್ದೆ ಅಂತ ನಗತಾನೆ ಉತ್ತರಿಸುತ್ತಾ ಮುಂದಕ್ಕೆ ಹೋಗ್ತಾರೆ. ಅಂದ್ರೆ ಹಿಂದೆ ಭೇಟಿ ಆಗಿದ್ರು ಮಂತ್ರಿ ಆಗ್ಲಿಲ್ಲ ಅನ್ನುವ ಅರ್ಥ ಬರುವಂತಿತ್ತು ತನ್ವೀರ್ ಸೇಠ್ ಅವರ ಪ್ರತಿಕ್ರಿಯೆ. ಯಾವ ಕಾರಣಕ್ಕಾಗಿ ದೇವೇಗೌಡರನ್ನ ತನ್ವೀರ್ ಸೇಠ್ ಭೇಟಿ ಆಗಿದ್ರು ಅನ್ನೋದು ಗೌಪ್ಯವಾಗಿ ಉಳಿತು. ನಿಗಮ ಮಂಡಳಿ ಅಧ್ಯಕ್ಷಗಿರಿ ರಿಜೆಕ್ಟ್ ಮಾಡಿದ್ದ ತನ್ವೀರ್ ಸೇಠ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ 2ನೇ ಸಂಪುಟ ವಿಸ್ತರಣೆಯ ವೇಳೆ ಸಚಿವ ಸ್ಥಾನಕ್ಕಾಗಿ ತನ್ವೀರ್ ಸೇಠ್ ಭಾರಿ ಪ್ರಯತ್ನವನ್ನ ಮಾಡಿದ್ರು. ಮುಸ್ಲಿಂ ಕೋಟಾದ ಅಡಿಯಲ್ಲಿ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ UT ಖಾದರ್, ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಹರ್ಷದ್ ಅವರನ್ನ ಮಾತ್ರ ಪರಿಗಣಿಸಲಾಗಿತ್ತು. ಇದರಿಂದ ತನ್ವೀರ್ ಸೇಠ್ ಅವರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ರು. ನಿಗಮ ಮಂಡಳಿಯ ಆಫರ್ ಅನ್ನ ಕಾಂಗ್ರೆಸ್ ನೀಡಿತ್ತು, ಆದರೆ ಇದನ್ನ ತನ್ವೀರ್ ಸೇಠ್ ಅವರು ನಿರಾಕರಣೆ ಮಾಡಿದ್ರು. ನೋಡಿ, 6 ಬಾರಿ ಗೆದ್ರೂ ಕೂಡ ತನ್ವೀರ್ ಸೇಠ್ ಅವರಿಗೆ ಯಾವುದೇ ರೀತಿಯಾದಂಥ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ನಿನಗೆ ಬಹಳ ಮಲತಾಯಿ ಧೋರಣೆ ಆಗ್ತಾ ಇದೆಯಪ್ಪ, ದಯಮಾಡಿ ಕಾಂಗ್ರೆಸ್ ತೊರೆದು JDSಗೆ ಸೇರ್ಪಡೆ ಆಗು, ಇಲ್ಲಾಂತಂದ್ರೆ ಹೋಗಿ ಕುಮಾರಣ್ಣವರನ್ನ ಮೀಟ್ ಆಗು, ಮಂತ್ರಿ ಆಗ್ತೀಯಾ ಅಂತ HD ರೇವಣ್ಣನವರು ಆಫರ್ ಅನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕುಮಾರಣ್ಣನವರನ್ನ ನಾಳೆ ನಾಡಿದ್ದು ಭೇಟಿ ಆಗು, ಇಲ್ಲಾಂತಂದ್ರೆ ದೊಡ್ಡಗೌಡ್ರನ್ನ ಅಂದ್ರೆ ದೇವೇಗೌಡ್ರನ್ನ ಭೇಟಿ ಆಗು, ಅದ್ಯಾಕೆ ನೀನು ಮಂತ್ರಿ ಆಗೋದಿಲ್ಲ, ನಾನು ನೋಡ್ತೀನಿ ಅಂತ HD ರೇವಣ್ಣನವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅಥವಾ ತನ್ವೀರ್ ಸೇಠ್ ಅವರಿಗೆ ಕಿಚಾಯಿಸಿರುವಂಥದ್ದು. ಈ ಕಿಚಾಯಿಸುವಂತಹ ಮಾತಿಗೆ ತನ್ವೀರ್ ಸೇಠ್ ಅವರು ಕೂಡ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಹೋಗಿ ಮಾತಾಡಿದ್ದೆ ದೇವೇಗೌಡ್ರನ್ನ, ಆದ್ರೆ ನಾನು ಮಂತ್ರಿ ಆಗ್ಲಿಲ್ವಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಈಗ ಒಂದು ಕಡೆ ದೊಡ್ಡಗೌಡರು ಅಂದ್ರೆ ಏನು ದೇವೇಗೌಡರ ಮಗ ಆಗಿರುವಂತಹ HD ರೇವಣ್ಣ ಹಾಗೆ ತನ್ವೀರ್ ಸೇಠ್ ಅವರ ನಡುವೆ ಈಗ ಸಚಿವ ಸ್ಥಾನದ ಫೈಟ್ ಜೋರಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.